ಅಪ್ಪ ಅಪ್ಪ ಏ ಹೋಗಪ್ಪ, ಇರೋದೊಂದು ನಾನು ಯಾರಿಗೂ ಕೊಡೋದಿಲ್ಲ, ನಮ್ಮ ಮೌನಾಳೆ. ಇಡ್ಕಳ ಯಜಮಾನ್ರೆ, ನಿಮ್ ಮಗ ನಂಜುಂಡಪ್ಪ ಬಂದಿರೋದು. ಉಗಾದಿಗೆ ಬರ್ತೀನಿ ಅಂತ ಹೇಳಿ ವರ್ಷಕ್ಕೆ ಬಂದವನ ನಂಜೇಸಿ. ಅಯ್ಯೋ ಇದೇನಪ್ಪ ಇಷ್ಟೊಂದು ಸ್ವರ್ಗೋಗ್ಬಿಟ್ಟಿದ್ಯಾ? ಏನ್ ಇತ್ಯ? ನನ್ ಫ್ರೆಂಡ್ಸ್ ಬಂದವ್ರೆ, ಬಾ ಮಾತಾಡ್ಸು. ಫ್ರೆಂಡ್ಸ್ ಬಂದವ್ರ? ನಾಯ್ಕ ಮಡಿಕ ನಡಿ ಮಗ ನೋಡುವ. ನಾಳೆ ಬಿಡಿ ಮತ್ತೆ ಹೇಳ್ಬಿಟ್ಟಿದ್ರೆ. ಇವ್ ನನ್ನ ಫ್ರೆಂಡ್ ಸಂಜಯ್, ಇವಳು ಮಿಲಿ. ಮಿಲಿ ಇದೇನ್ ಮಗ ಸರ ಹೇಳ್ತಿ ಹೆಸರನ್ನೆಲ್ಲ ಹೆಣ್ಮಕ್ಳಿಗೆ ಇರ್ತಾರ ಪ್ಯಾಟೆಯಲ್ಲಿ? ಅಯ್ಯೋ ಅಪ್ಪ, ಅವಳ ಹೆಸರು ಮನೋಹರಿ ಅಂತ. ಅವ್ರ ಮನೆಯವರು ಪ್ರೀತಿಯಿಂದ ಮಿಲಿ ಮಿಲಿ ಅಂತ ಕರೀತಾರೆ. ನಮಸ್ಕಾರ ಕಣವ. ನಮಸ್ತೆ. ಇದಾವ್ ಕ್ವಾರ್ಟರ್ ಮಾಡ್ಲು. ಹಾಯ್, ದಿಸ್ ಇಸ್ ಕೋದಂಡ. ಗ್ಲಾಡ್ ಟು ಮೀಟ್ ಯು ಡ್ಯಾಡಿ. ನೋಡು, ಇವನೇನ್ ನನ್ನ ಬಾಡಿ ಗಿಡಿ ಅಂತಾನೆ, ನಾನೇ ಸತ್ತೋಗ್ಬಿಟ್ಟಿವನ. ಅಪ್ಪ ಅವ್ನು ಹೇಳಿದ್ದು ಬಾಡಿ ಅಂತಲ್ಲ, ಡ್ಯಾಡಿ ಅಂತ. ಅಂದ್ರೆ ನೀನು ಅವನಿಗೆ ಅಪ್ಪಂತಾರ ಅಂತ. ಹತ್ತು ವರ್ಷ ಕನ್ನಡದಲ್ಲಿ ಹೇಳಕ್ ಏನ್ ರೋಗ ನಿಂಗೆ? ಅಪ್ಪ ಅದು ಸಂಜು ಮಿಲಿ ಇಬ್ರು ಮದ್ವೆ ಮಾಡ್ಕೋಬೇಕು ಅಂತ. ಬಿಡು. ಏ ಮಾತೇಶ, ನಾಗಪ್ಪ, ಎಲ್ಲಪ್ಪ, ಬಸಪ್ಪ ಎಲ್ಲಿದ್ರಲ್ಲ? ನೋಡಿ, ಚಿನ್ನಂತ ಹುಡುಗ, ರನ್ನದಂತ ಹುಡುಗಿ, ಇಂತ ಈಡು ಜೋಡು ಎಲ್ಲಾರ ನಮ್ ಶಿವಳ್ಳಿ ನೋಡಿದ್ರಲ್ಲ? ಇವ್ರಿಬ್ಬರು ಮದ್ವೆ ಖುಷಿಲಿ ನನ್ ಲೆಕ್ಕದಲ್ಲಿ ಎಲ್ರಿಗೂ ಒಂದೊಂದು ಕ್ವಾಟ್ ಹೇಳ್ಬಿಡಿ. ಅಯ್ಯೋ ಯಜಮಾನ್ರೆ, ನೀವ್ ಕ್ವಾರ್ಟರ್ ಅಂಚದಂಗ ಇರ್ಲಿ, ನಮ್ ನಂಜುಣ್ಣಪ್ಪ ಏನೋ ಕಷ್ಟ ಹೇಳ್ಕೊಳಕ್ ಬಂದವ್ರೆ, ಹೊಸಿ ಕೇಳಿ. ಹೌದು ಮಗ, ಏನ್ ನಿನ್ ಕಷ್ಟ? ಅಪ್ಪ ಅದು ಹೊಸಿರು ತಪ್ಪನತ್ರ ನನ್ ಕಂದ ಕಷ್ಟ ಹೇಳ್ಕೊಳಕ್ ಬಂದದೆ. ಆಳಾತು ಇದನ್ನೆಲ್ಲ ಮಾಡಿ ಕೇಳೋದು ಧರ್ಮ ಅಲ್ಲ ಅಲ್ವಾ ಸರ್? ಏ ರಾಮಣ್ಣ, ಮಜ್ಜಿಗೆ ತಾಂಬರ್ಲ. ಮಗ, ಈಗ ಹೇಳು ನಿನ್ ಕಷ್ಟ ಏನು ಅಂತವ. ನಿಶಾ ಏರೋದಲ್ಲಿ ಹೇಳ್ಬಿಡ್ಬೇಕು, ಇಲ್ಲಾಂದ್ರೆ ನೀನ್ ಹೇಳಿದ್ನೆಲ್ಲ ನಾನ್ ಮರ್ತ್ಕೊಂಡ್ಬಿಡ್ತೀನಿ. ಅಪ್ಪ, ಸಂಜು ಮಿಲಿ ಇಬ್ರು ಒಬ್ಬರನ್ನೊಬ್ರು ಪ್ರಾಣಕ್ಕೆ ಹೆಚ್ಚಾಗಿ ಪ್ರೀತಿಸ್ತವ್ರೆ. ಇವ್ರ ಮನೆಯವರು ಇವ್ರನ್ನ ಬೇರೆ ಮಾಡಬೇಕು ಅಂತ ಕಾಯ್ತಾವ್ರೆ. ಇವ್ರಿಗೆ ಮುಂದೆ ದಾರಿ ಕಾಣಿಸ್ಲಿಲ್ಲ, ಇರೋಕ್ ಜಾಗ ಇಲ್ಲ, ಸ್ವಂತದವ್ರು ಯಾರು ಇಲ್ಲ. ಏನ್ ಮಾಡುದು ಅಂತ ಹೆದರ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ನೀವೇನ್ ಹೆದರ್ಕೋಬೇಡಿ, ನಮ್ಮ ಊರಲ್ಲಿ ನಮ್ಮಪ್ಪ ಅವ್ರೆ, ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ನಾನಿಲ್ಲಿ ಕರ್ಕೊ ಬಂದೆ. ಇಷ್ಟೇನ ಇಸ್ಯಾ? ನಾಳೆ ಯಾಸನ ನಾನೇನೋ ಮ್ಯಾಟ್ರು ತಲೆ ಹೋಗೋದು ಅಂತ ತಿಳ್ಕೊಂಡು ಮಜ್ಜಿಗೆ ತರಿಸಿ ಕುಡ್ದು ಮಿಸಾಯಿಸ್ಕೊಂಡಲ್ಲ. ಏನಾಯ್ಕ ಸತ್ರ ಕ್ವಾಟ್ರ? ಅಪ್ಪ ಕುಡಿಲಿ. ಇವ್ರಿಬ್ರು ಕಣ್ಣು ಬಿದ್ರೆ ಸಾಕು, ಇವ್ರಿಬ್ರು ಕೊಚ್ಚಾಕ್ ಬಿಡ್ಬೇಕು ಅಂತ ಮಿಲಿ ಅಣ್ಣಂದ್ರು ಹುಡುಕ್ತವ್ರೆ. ಅಣ್ಣಂದ್ರಷ್ಟೇ ಅಲ್ಲ, ಅವ್ರ ಜೊತೆಗೆ ರೌಡಿಗಳು ಇದಾರೆ. ಅವ್ರ ನನ್ ಮೇಲೂ ಕೈ ಮಾಡಿದ್ರು. ದಿಟ್ವಾ ಮಗ? ಹೌದಪ್ಪ. ಇವನೇನಾದ್ರೂ ಅವತ್ತು ಅವ್ರ ಕೆಲ್ಸ ಸಿಕ್ಕಾಕೊಂಡಿದ್ರೆ ಅಲ್ಲೇ ಕುಚ್ಚಿ ಸಾಯಿಸ್ಬಿಟ್ರು ಅವರು. ನನಗೆ ಗೊತ್ತು, ಇವ್ರನ್ನ ಹುಡಿಕೊಂಡು ಅವ್ರು ಇಲ್ಲಿಗೂ ಬರ್ತಾರೆ. ಆಗಲೇ ಆಗ ಅವ್ರು ಮಾತ್ರ ತಾಯಿ ಹಾಲು ಕುಡಿದು ಬೆಳೆದವ್ರೆ, ನಾವು ನಾಯಿ ಹಾಲು ಕುಡಿದು ಬೆಳೆದಿದೀವ. ನಾವೇನು ಅಂತ ಅವ್ರಿಗೊಂದ್ ಕೈ ತೋರ್ಸೇ ಬಿಡವ. ಅಪ್ಪ, ನಾನೊಂದು ವಿಷಯ ಕೇಳ್ತೀನಿ, ಸತ್ವಾಗ್ಲೂ ದಿಟ ಹೇಳಿರ? ಇವತ್ತಿನ ಪಿರುತಿ ಪ್ರೇಮ ಅಂದ್ರೆ ಸಾಂಕ್ರಾಮಿಕ ರೋಗ ಇದ್ದಂಗೆ, ತಲೆನೋವು ನೆಗಡಿ ಇದ್ದಂಗೆ. ಈಗ ಬರ್ತದೆ, ಇನ್ನು ಅರ್ಧ ಗಂಟೆ ಹೊಂಟೋಯ್ತದೆ. ಆದ್ರೆ ನಿಜವಾದ ಪ್ರೇಮಿಗಳು ಸತ್ರೆ ಈ ಭೂಮಿ ಮೇಲೆ 1000 ವರ್ಷದವರೆಗೂ ಅವ್ರ ಹೆಸರು ಶಾಶ್ವತವಾಗಿರುತ್ತೆ. ಹಂಗ ನಾವು ಬಾಳಿ ಬದುಕಿ ತೋರಿಸ್ತೀವಿ ಅಂತ ಮಾತು ಕೊಡ್ಬೇಕು. ಮಾತು ಕೊಡಿ. ನಾವಿಬ್ರು ಯಾವಾಗ್ಲೂ ಒಂದಾಗಿರ್ತೀವಿ. ಸಾವಲು ನಾವಿಬ್ರು ಜೊತೆಯಾಗಿರ್ತೀವಿ. ಭೇಷ್ ಭೇಷ್, ಒಪ್ಪದೆ ಮಗ. ಬನ್ನಿ ಕೇಳ್ರಲ್ಲೇ, ಇವತ್ತಿಂದ ಇವರಿಬ್ರು ಶಿವಳ್ಳಿ ಸತ್ತು. ಸಂತೋಷವಾದ ವಿಷಯ ಹೇಳ್ತಾ ಇದ್ದೀನಿ. ಯಾಪರ ಕಣ್ಣಿತ್ತಿದ್ರಲ್ಲೇ ಹೊಡಿಲ್ಲ ಚಪ್ಪಾಳೆ. ನಂಜೇಶ, ಯಾರೋ ವೀರರು ಬರ್ತಾವ್ರಂತೆ, ಐಕಳನ್ನ ಜೋಪಾನ ಮಾಡು. ಸರಿಯಪ್ಪ. ನಿನ್ವರ್ಗಿತ ಹೇಳ್ಬೇಕಾ? ನಡಿ ಒಳಿಕೆ. ಏನಪ್ಪ ಬರ ಇಲ್ಲಿ, ಯಾರೋ ನೆಂಟ್ರು ಬರ್ತಾವ್ರಂತೆ, ಉಣ್ಣ ಕಿಕ್ಕಕ್ಕೆ ಸರಿಯಾಗಿ ರೆಡಿ ಮಾಡ್ಕೊಳ್ಳಿ. ನಿನ್ಗೊಂದ್ಕಿತ ಇಲಾಡಿಗೆ ಕೊಟ್ಟು ಹೇಳ್ಬೇಕೇನವ? ನಡಿ ಒಳಿಕೆ. ಎಲ್ ಬಚ್ಚಿಟ್ಟಿದ್ಯಾ ನಿನ್ ಮಗನ್ನ?
ಅದನ್ ಕೇಳಕ್ ನೀನ್ ಯಾವನ್ಲ? ಯಾರ? ನಿನ್ನ ಮಗ ಕರ್ಕೊಂಡು ಬಂದಿದ್ದಾನಲ್ಲ, ಅವರಲ್ಲಿ ಅವಳನ್ನ ಕಾವೇರಿ ನದಿಗೆ ಬಿಸಾಕಿ ಉಳಿದವ್ರನ್ನ ಕತ್ತರಿಸಾಕೋದಕ್ಕೆ ಬಂದಿದ್ದೀವಿ. ಅದು ನಿನ್ ಕೈಲಾಯ್ತದ? ಮಾಡಿ ತೋರ್ಸೋದಕ್ಕೆ ಇಷ್ಟು ದೂರ ಬಂದಿರೋದು. ಹಂಗಾರೆ ಆ ಮಕ್ಕಳು ಇದೇ ಮನೆಗಿದಾವೆ. ತಾಕತ್ತಿದ್ರೆ ಒತ್ಕೊಂಡು ಹೋಗಿ ನೋಡವ. ಏಯ್, ಏನ್ ನೋಡ್ತಾ ಇದೀರಾ? ಹೋಗಿ ಹೇಳ್ಕೊಂಬಂದ್ರು. ಯಾವನಾರು ಒಂದ್ ಹೆಜ್ಜೆ ಮುಂದೆ ಅಷ್ಟಯ್ಯ. ಯಾವನ್ಲ? ಯಜಮಾನ್ರೆ, ತಾಳ್ಮೆಗೂ ಒಂದು ಮಿತಿ ಇದೆ. ನಮಗೂ ನಿಮ್ಗೂ ಯಾವ ವೈಷಮ್ಯನೂ ಇಲ್ಲ. ನನ್ನ ತಂಗಿನ ಕರ್ಕೊಂಡು ಅವನ್ ಇಲ್ಲಿಗೆ ಬಂದಿದ್ದಾನೆ. ಅವಳನ್ನ ಕಳಿಸ್ಬಿಡಿ, ನಾವು ಹೊರಟೋಗ್ತೀವಿ. ಮತ್ ಅವಾಗ್ಲೇ ಏನೋ ಹೊಡಿತೀನಿ ಬಡಿತೀನಿ ಅಂತ ಅರ್ಕಂತಿದ್ದೆ. ಜಾಸ್ತಿ ಮಾತಾಡ್ಬೇಡ. ಹೊಡಿತೀನಿ ಅಂದಲ್ಲ, ಗುಂಡಿಗೆ ಗಟ್ಗದು ಇಲ್ವೋ ಅಂತ ನೋಡ್ದೆ. ಏಯ್, ಕಂಡೋರ್ ಮನೆ ಹೆಣ್ಮಗು ನಿನ್ ಮನೇಲಿ ಬಚ್ಚಿಟ್ಕೊಂಡು ಕತೆ ಹೇಳ್ಬೇಡ. ನಿನ್ ಮೈಯಲ್ಲಿ ಒಳ್ಳೆ ರಕ್ತ ಹರಿತಿದ್ರೆ ಕರ್ಸೋ ಅವ್ರ ಈಚೆಗೆ. ನಮ್ ಹಳ್ಳಿಲಿ ಎಲ್ಲಾರ ಮೈನಾಗೂ ಹರಿತಾ ಇರೋದು ಒಳ್ಳೆ ರಕ್ತನೇ ಇದ್ಯಾವ್ರು. ಆದ್ರೆ ಏನ್ ಮಾಡ್ತೀರಿ, ಅವೆರಡು ಅರ್ಗಿಣಿ ಮರ್ಗಿಣಿ ಹೆಂಗೆ ಒಬ್ರನ್ನೊಬ್ರು ಬೋ ಪ್ರೀತಿ ಮಾಡ್ಕೊಂಡವೆ. ಸಾಲದಕ್ಕೆ ನಮ್ಮನ್ನೇ ಆಶ್ರಯ ಬೇಡ್ಕೊಂಡ್ ಬಂದವೆ. ಅಂತವ್ನ ಕುತ್ಕೆಡ್ದು ಆಚೆ ತಳ್ಳೋದು ಮನಸತ್ವ ಅಲ್ಲ ನೋಡಿ. ಹಂಗ್ ನೀವು ಕರ್ಕೊಂಡು ಹೋಗ್ಲೇಬೇಕು ಅನ್ನಂಗಿದ್ರೆ ಅವ್ರಿಬ್ಬರಿಗೂ ಲಗ್ನ ಮಾಡ್ಬಿಡ್ತೀವಿ. ಗಂಡು ಹೆಣ್ಣು ಒಟ್ಟಿಗೆ ಕರ್ಕೊಂಡು ಹೋಗ್ಬಿಡಿ. ಇದ್ರ ಮ್ಯಾಲೂ ಹಂಗೆ ಕರ್ಕೊಂಡು ಹೋಯ್ತೀವಿ ಅನ್ನೋದಾಯ್ತು ಅಂದ್ರೆ ಮೀಸೆ ಹೊತ್ ಗಂಡ್ಸ್ ಯಾವನ ಇದ್ರೆ ಕರ್ಕೊಂಡು ಹೋಗ್ಬೋದು. ಏಯ್, ಮರ್ಯಾದೆಯಾಗಿ ಕಳಿಸ್ಕೊಟ್ರೆ ಸರಿ, ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ. ಫುಲ್ ಬಾಟ್ಲುಗಳೆರಡು ಸುಮ್ನೆ ನಿಂತವೆ. ಕ್ವಾರ್ಟರ್ ಬಾಟ್ಲು ನಿಂದೇನು ಮಧ್ಯದಲ್ಲಿ ನಡ. ಜಾಸ್ತಿ ನಿಗರ್ಬೇಡ, ನಿಗರಿದ್ರೆ ಇಲ್ಲಿ ಗಂಟ ಯಾವ ಅಪ್ಪನ ಮಗನು ನನ್ನ ಮೇಲೆ ಕೈ ಮಾಡಿಲ್ಲ. ಹಂಗ ಮಾಡಿದವನು ಈ ಹಳ್ಳಿಯಿಂದ ಜೀವ ಸಹಿತ ವಾಪಸ್ ಹೋಗಿಲ್ಲ. ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ಆ ಮಕ್ಕಳು ಮಾಡಿ ತೆಪ್ಪಾದ್ರು ಏನು? ಕಳ್ಳ ಕಪಟ ಮೋಸ ಒಂದು ಅರಿದಲ್ಲಿರೋ ಮುಗ್ಧ ಮಕ್ಕಳವು. ಒಬ್ಬರನ್ನೊಬ್ರು ಮನಸಾರ ಪ್ರೀತಿಸಿದ್ದೆ ತೆಪ್ಪ. ರಕ್ತ ಹಂಚ್ಕೊಂಡು ಹುಟ್ಟಿರೋ ಆ ಹೆಣ್ಮಗನ ದಂಡ್ ಕಟ್ಕೊಂಡು ಕಡಿತೀನಿ ಅಂತ ಬಂದಿದ್ರಲ್ಲ, ನಾಚಿಕೆ ಆಗಕ್ಕಿಲ್ಲ ನಿಮ್ಗೆ? ನೀವಿಂಗೆ ರಾಕ್ಷಸ ಅವತಾರ ತಾಳಿರೋದ್ರಿಂದ ಆ ಹೆಣ್ಮಗ ಆಶ್ರಯ ಬೇಡ್ಕೊಂಡು ಇಲ್ಲಿ ಗಂಟ ಬಂದಿರೋದು. ಒಂದ್ ಮಾತು ಹೇಳಿರ್ತೀನಿ, ಚೆನ್ನಾಗಿ ಗೆಪ್ತಿಲ್ ಇಟ್ಕೊಳ್ಳಿ. ಅವ್ರಾಗವ್ರು ನಾವು ನಮ್ಮ ಊರಿಗೆ ಹೋಯ್ತೀವಿ ಅನ್ನೋ ಗಂಟ ನಮ್ಮ ಆಶ್ರಯದಲ್ಲಿ ಈ ಹಳ್ಳಿಲೇ ಇರ್ತಾರೆ. ಅಲ್ಲಿ ಗಂಟ ಮಕ್ಕಳು ಮಾತ್ರ ಅಲ್ಲ, ನನ್ನ ಎಡಗೈ ಮೇಲಿರೋ ಒಂದು ರೋಮನು ಕೀಳಕ್ ಹಾಕಿಲ್ಲ. ಉತ್ಸಾರು ನಂಜೇಶ ಕರೆಯೋ ಮಕ್ಕಳನ್ನ. ನೋಡ್ರ, ನೋಡಿ ನಿಮ್ ಕಣ್ ಮುಂದೆನೆ ಅವ್ರೆ. ಮುಟ್ ನೋಡಿ. ಯಾಕೆ ಮಾತ್ ನಿಂತೋಯ್ತಾ? ನಿಮ್ಮವ್ವ ಗರ್ತಿನಿ ಆಗಿದ್ದು ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಹುಟ್ರ ನೋಡ್ತೀನಿ. ಈ ಜನ್ಮ ಅಲ್ಲ, ಇನ್ನು 100 ಜನ್ಮ ಎತ್ತು ಬಂದ್ರು ನಾ ಅವಳನ್ನ ಮುಟ್ಟೋಲ್ಲ. ನಮ್ಮ ನೆರಳು ಕೂಡ ಅವಳನ್ನು ಸೋಕಲ್ಲ. 9 ತಿಂಗಳು ಹೊತ್ತು ಹೆತ್ತವಳಿಗೆ ಒಳ್ಳೆ ಹೆಸರು ತಂದ್ಬಿಟ್ಟೆ ಬಾ ನೀನು. ನನ್ನ ನೋಡಿದ ತಕ್ಷಣ ಇವನ್ನ ಬಿಟ್ಟು ಓಡ್ ಬಂದು, ಅಣ್ಣ ತಪ್ಪಾಯ್ತು ಕ್ಷಮಿಸ್ಬಿಡು ಅಂತ ಹೇಳ್ತೀಯ ಅನ್ಕೊಂಡಿದ್ದೆ. ಇಲ್ಲ, ಎಲ್ಲ ಮರ್ತ್ಬಿಟ್ಟೆ ನೀನು, ಎಲ್ಲ ಮರ್ತ್ಬಿಟ್ಟೆ. ಇಷ್ಟು ದಿವಸ ಬರೀ ತೋಳಲ್ಲಮ್ಮ, ನನ್ನ ತಲೆ ಮೇಲೆ ಇಟ್ಕೊಂಡು ಬೆಳೆಸ್ತೆ. ಆದ್ರೆ ಇವತ್ತು ಇರ್ಲಿ, ಇನ್ಮೇಲೆ ಏನಾಗೆ ಬಂತು ಅಣ್ಣ ನನಗೆ ಕ್ಷಮಿಸ್ಬಿಡು ಅಂದ್ರು. ನನ್ನ ಮನಸ್ಸಲ್ಲಿ ಹೆಂಗ್ ಜಾಗ ಇಲ್ಲಮ್ಮ, ಜಾಗ ಇಲ್ಲ. ಅಣ್ಣ, ಇಷ್ಟೆಲ್ಲ ಆದ್ಮೇಲೂ ಈ ಹೆಣ್ಣಕ್ ಮುಂದೆ ಯಾಕಣ್ಣ ಮಾತಾಡ್ತಾ ಇದ್ಯಾ? ನಡಿಯೋಣ, ಹೋಗೋಣ. ನಮ್ಮ ಪಾಲ್ಗೆ ಇವಳು ಯಾವತ್ತೋ ಸತ್ತೋದ್ಲು. ನಡಿಯೋಣ.